10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಯಶಸ್ವಿಯಾಗಿ 10ನೇ ತರಗತಿ ಪರೀಕ್ಷೆ 1 ಮುಗಿಸಿದ್ದೀರಾ. ಎಲ್ಲರೂ ಕೂಡ ಪರೀಕ್ಷೆಯನ್ನು ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೇನೆ ಈ ದಿನದ ವಿಡಿಯೋನಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ SSLC ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋನಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ಪರೀಕ್ಷೆ ಮುಗ್ದಿದೆ, ಇನ್ನೇನು ಕೆಲವೇ ದಿನದಲ್ಲಿ SSLC ಮೌಲ್ಯಮಾಪನ ಪ್ರಾರಂಭ ಆಗುತ್ತೆ. ನಿಮ್ಗೆಲ್ಲಾ ಗೊತ್ತಿರೋ ತರ ನಿಮ್ಮ ಉತ್ತರ ಪತ್ರಿಕೆಯನ್ನ ನಿಮ್ಮ ಜಿಲ್ಲೆನಲ್ಲೇ ಮೌಲ್ಯಮಾಪನ ಮಾಡೋದಿಲ್ಲ, ಬೇರೆ ಜಿಲ್ಲೆಯವರು ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಈಗಾಗಲೇ SSLC ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಯ ಪ್ರಕಾರ ಹಿಂದಿ ಹಾಗೆ ಸಂಸ್ಕೃತ ವಿಷಯದ ಮೌಲ್ಯಮಾಪನ ಕಾರ್ಯ ದಿನಾಂಕ 9ನೇ ತಾರೀಕು ಏಪ್ರಿಲ್ ನಿಂದ ಪ್ರಾರಂಭ ಆದ್ರೆ, ಇನ್ನ ಉಳಿದಂತಹ ವಿಷಯಗಳ ಮೌಲ್ಯಮಾಪನ ಕಾರ್ಯ ಏನಿದೆಯಲ್ವಾ ಅದು 8ನೇ ತಾರೀಕು ಏಪ್ರಿಲ್ ಇಂದ ಪ್ರಾರಂಭವಾಗುತ್ತೆ. ಎಷ್ಟೇ ಜಾಸ್ತಿ ದಿನ ವ್ಯಾಲ್ಯೂಯೇಟ್ ನಡೆಯುತ್ತೆ ಅಂತ ಅಂದ್ರೂ ಕೂಡ ಒಂದು ವಾರ ಮೌಲ್ಯಮಾಪನಕ್ಕೆ ಅಂತ ಹೇಳಿ ಬೇಕಾಗುತ್ತೆ. ಇದಾದ ನಂತರ ನಿಮ್ಮ ರಿಸಲ್ಟ್ ಬರುತ್ತೆ. ಹಾಗಿದ್ರೆ ಯಾವಾಗ ರಿಸಲ್ಟ್ ಅಂತ ಹೇಳಿ ಕೇಳ್ತಾ ಇದ್ರಿ ವಿದ್ಯಾರ್ಥಿಗಳೇ, ಇಷ್ಟು ಬೇಗ ಈ ಬಾರಿ ಇಷ್ಟು ಬೇಗ ಮೌಲ್ಯಮಾಪನವನ್ನ ನಡೆಸ್ತಾ ಇರೋದ್ರಿಂದ ನಿಮ್ಮ SSLC ಪರೀಕ್ಷೆ 1ರ ಫಲಿತಾಂಶ ಏಪ್ರಿಲ್ ಕೊನೆಯ ವಾರದಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ ಮೌಲ್ಯಮಾಪನಕ್ಕೆ ಹೋಗ್ತಕ್ಕಂತಹ ಶಿಕ್ಷಕರಿಗೆ ಮೌಲ್ಯಮಾಪನದ ಆದೇಶ ಕೂಡ ಬಂದಿದೆ. ರಾಜ್ಯದಾದ್ಯಂತ ಇರ್ತಕ್ಕಂತಹ 35 ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಸರ್ಕಾರಿ ಅನುದಾನಿತ ಮತ್ತೆ ಅನುದಾನ ರಹಿತ ಅಂದ್ರೆ ಖಾಸಗಿ ಶಾಲೆಯ ಶಿಕ್ಷಕರು ಮೌಲ್ಯಮಾಪನಕ್ಕೆ ಹಾಜರಾಗ್ತಾರೆ. ಮೌಲ್ಯಮಾಪನ ಕಾರ್ಯ ಇನ್ನೇನು 8ನೇ ತಾರೀಕಿಂದ ಹಾಗೆ 9ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಆದಷ್ಟು ಶೀಘ್ರವೇ ಈ ಸರಿ SSLC ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತ ಹೇಳಿ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.